ಇವಾಗ ಇಷ್ಟು ಪೇಂಟಿಂಗು ರೆಡಿ ಆಗಿದೆ. ಸೊ ಇಷ್ಟು ಪೇರ್ ನೋಡಿ, ಇಷ್ಟು ಪೇರ್ನ ಕಂಪ್ಲೀಟ್ ರೆಡಿ ಮಾಡಿದೆ. ಇನ್ನೊಂದು ಸ್ವಲ್ಪ ಪೇರ್ಗಳು ರೆಡಿಯಾಗಿರೋದನ್ನ ಒಳಗಡೆ ಮಾಡಿ ಎತ್ತಿಟ್ಬಿಟ್ಟಿದ್ದೀನಿ. ಸೊ ನಾವು ಹುಳ್ಳಿಕಾಳನ್ನ ಹುರಿದ್ಬಿಟ್ಟು ಅದಕ್ಕೆ ಅರ್ಧ ಹಾಕ್ತಾಯಿದ್ದೋ. ಅರ್ಧ ಅಂದರೆ ಯಾವ ಥರ ಅಂದರೆ, ಹುಳ್ಳಿಕಾಳು ಬೆಂಗ್ಲತ್ತದು ಅಂತ ಹೇಳ್ತಾರೆ. ಸೊ ಹಂಗಂದರೆ ಹುಳ್ಳಿಕಾಳನ್ನ ಅರ್ಧ ಬೇಯಿಸಿ ಆ ಹಾಲು ಸಾಂಬಾರು ಒಳಗಡೆ ತಿನ್ನೋದು. ಅಂತ ಹಾಲು ಬಜ್ಜಿ ಅಂತ ಹೇಳ್ತಾರೆ. ಸರಿ, ಇವಾಗ ನೆನಪಾಯಿತು ನನಗೆ. ಅವಾಗಿಂದ ನೆನಪಾಗಲಿಲ್ಲ. ಏನೋ ಹೇಳ್ತಾರಲ್ಲ ಈ ಸಾಂಬಾರಿಗೆ ಅಂತ. ಅಂದರೆ ತುಂಬ ವರ್ಷಗಳಾಗ್ಬಿಟ್ಟಿದೆ, ಮಾಡೋದು ಬಿಟ್ಬಿಟ್ಟಿದ್ದೀನಿ. ನಾನು ಮದುವೆ ಆದಾಗಿಂದ ನಮ್ಮ ಮನೆ ಕಡೆ ತಿನ್ನಲ್ಲ ಸ್ವಲ್ಪ. ಸೊ ಇವನ್ನ ನಾನು ಫೈರ್ಗೆ ಹಾಕಬೇಕು. ಇವಾಗ ನೋಡಿ ಚೆನ್ನಾಗಿ ಉಣ್ಕೊಂಡಿದೆ. ಸೊ ಮೊನ್ನೆ ನೈಟ್ ಮಾಡಿಟ್ಟಿದ್ದು, ನೆನ್ನೆ ಒಂದಿನ ಗ್ಯಾಪ್ ಬಿಟ್ಟಿದ್ದೆ. ಸೊ 8 ಪೇರ್ ಮಾಡಿಟ್ಟಿದ್ದೀನಿ. ಇವನ್ನೆಲ್ಲ ಇವಾಗ ಫೈರಿಂಗ್ ಹಾಕ್ಬಿಡೋಣ. ಸೊ ಫೈರಿಂಗ್ ಹಾಕಿ ಇಟ್ಕೊಂಡ್ರೆ ಸೊ ಇದಕ್ಕೆ ಪೇಂಟ್ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಅಂತ. ಉಪ್ಪಿಟ್ಟು ಮೊಸರು ಮಿಕ್ಸ್ ಮಾಡಿದ್ರೆ ಕಾಂಕ್ರೀಟ್ ಮಿಕ್ಸ್ ಆಗೋದಂತೆ. ಇದು ಪಾಪದು ಒಂದು ಏನೋ ಮೊಸರನ್ನ ಉಪ್ಪಿಟ್ಟು ಮಿಕ್ಸ್ ಮಾಡ್ರೆ ಕಾಂಕ್ರೀಟ್ ಆಗುತ್ತಾ? ಅದೇ ಬೇಕಾ ನಿನಗೆ? ಊಟ ತಿನ್ನೋದನ್ನೆಲ್ಲ ಕಾಂಕ್ರೀಟ್ ಅಂತಾರಾ? ಉಪ್ಪಿಟ್ಟನ್ನ ಕಾಂಕ್ರೀಟ್ ಅನ್ನೋದು ಯಾರು ಹೇಳ್ಕೊಟ್ಟಿದ್ದು ನಿನಗೆ? ನಾನು ಹೇಳ್ಕೊಟ್ಟಿದ್ದೆ? ಅದೆಲ್ಲರೂ ಹೇಳ್ತಾರೆ ಅಂತ ನಾನು ಮಿಕ್ಸ್ ಆಗಿ ಹೇಳಿರ್ತೀನಿ ವೀಡಿಯೋದಲ್ಲಿ. ಅದು ನೀನು ಕೇಳಿಸ್ಕೊಂಡಿರ್ತೀನಿ. ನಾನೇನು ಮಾಡೋಕ್ಕಾಯ್ತೈತೆ? ಬೇಗ ತಿನ್ನು, ಟೈಮ್ ಆಗಿಬಿಟ್ಟೈತೆ. ಅಪ್ಪೋ ಬೇಗ ತಿನ್ನು. ಬಟರ್ ಫ್ರೂಟ್ ಜ್ಯೂಸ್ ಮಾಡ್ತೀನಿ, ಬೇಗ ಹೋಗುವಂತೆ, ಟೈಮ್ ಆಗುತ್ತೆ. ಇಲ್ಲೇ ಕುಡಿಯೋಕ್ಕಲ್ಲ ನಾನು ಹೇಳ್ತಾ ಇರೋದು, ಸ್ಕೂಲಿಗೆ ತಾನೇ ಸ್ನ್ಯಾಕ್ಸಿಗೆ ಕೊಡ್ತಾಯಿದ್ದೀನಿ ತಾನೇ. ಅದಕ್ಕೆ ನಾನು ಕೊಡ್ತಾರೆ. ಬೆಲ್ಲದ ಪೌಡ್ರ್ ಹಾಕ್ಲಾ, ಸಕ್ಕರೆ ಪೌಡ್ರ್? ಸಕ್ಕರೆ ಹಾಂ, ಏನು ನೆಗಡಿ ಆಗೈತಾ? ಹಾಂ ಹಾಲಿಗೆ ಮಾತ್ರ ಬೆಲ್ಲದ ಪೌಡ್ರ್ ಹಾಕ್ಬೇಕಾ? ಓಹೋ, ಮಗು ಹೇಳ್ಕೊಡ್ತಾರೆ. ಆಯ್ತು ಕಣಪ್ಪ, ಸ್ವಲ್ಪ ನೀವು ಹೇಳ್ಕೊಡಿ, ಕಲ್ತ್ಕೊತೀವಿ. ಇನ್ನು ಯಾವುದ್ಯಾವುದಕ್ಕೆ ಏನೇನು ಹಾಕ್ಬೇಕು ಅಂತೆಲ್ಲ ಹೇಳ್ಕೊಡಿ. ಏನು ಹಾಕಕ್ಕೆ ಬರಲ್ಲ? ಕಮೆಂಟ್ ಹಾಕಕ್ಕೆ ಬರಲ್ವಾ ಕೆಲವ್ರಿಗೆ? ಕಣಪ್ಪ, ಕೆಲವೊಬ್ರಿಗೆ ಹಾಕಕ್ಕೆ ಬರಲ್ಲ. ತುಂಬ ಜನ ವೀಡಿಯೋ ನೋಡ್ತಾರಲ್ಲ ಅವರಿಗೆ. ಆದರೂ ವೀಡಿಯೋ ನೋಡ್ತಾರೆ ಪಾಪ. ಯಾರು ಕಲ್ಲಾದರೂ ಯಾವಾಗಾದ್ರೂ ಎಮರ್ಜೆನ್ಸಿಗೆ ಒಂದು ಕಮೆಂಟ್ ಹಾಕಿಸಿರ್ತಾರೆ. ನಿಂಗೆ ಹೆಂಗೆ ಗೊತ್ತು? ಕೆಲವೊಬ್ರಿಗೆ ಬರೆಯೋದಕ್ಕೆ ಬರಲ್ವಲ್ಲ, ಊರುಗಳು ನೋಡ್ತಾರೆ ವೀಡಿಯೋನ. ಅವ್ರಿಗೆ ಬರೆಯೋಕ್ಕೆ ಬರಲ್ವಲ್ಲ, ಕಮೆಂಟ್ ಹಾಕೋಣ ಅಂತ ಇಷ್ಟ ಇರುತ್ತೆ ಅವ್ರಿಗೆ. ಆದರೆ ಏನು ಮಾಡೋದು, ಕಮೆಂಟ್ ಹಾಕಕ್ಕೆ ಬರಲ್ಲ. ಈಗೆಲ್ಲ ಆನ್ಲೈನ್ ಈ ಥರ ಯೂಸ್ ಮಾಡೋದೆಲ್ಲ ನಾವುಗಳು ಮಾತ್ರ ಅಲ್ವಾ, ಸ್ವಲ್ಪ ಗೊತ್ತಿರೋರು. ಗೊತ್ತಿಲ್ಲದೆ ಇರೋರು ಜಸ್ಟ್ ವೀಡಿಯೋ ನೋಡಬೇಕು, ವೀಡಿಯೋ ನೋಡ್ತಾ ಇರ್ತಾರೆ. ಬಟ್ ಏನು ಮಾಡ್ಬೇಕು ಮುಂದಕ್ಕೆ ಅಂತ ಗೊತ್ತಿರಲ್ಲ ಅವ್ರಿಗೆ. ಹಂಗಾಗಿರುತ್ತೆ ಕತೆ. ಜಗತ್ತಿನ್ನು ಟೈಮ್ ಆಯಿತು. ಆಟ ಬೇರೆ ಬುಕ್ ಮಾಡ್ಬೇಕು, ಟೈಮ್ ಆಗುತ್ತಲ್ಲ. ನಾನು ಲೇಟ್ ಮಾಡಿದ್ದೀನ? ಡ್ರಾಪು? ನೀನು ಚಿಕ್ಕ ಮಗು, ನಿನ್ನ ಡ್ರಾಪ್ ಮಾಡೋದಕ್ಕೆ? ನೀನು ದೊಡ್ಡವನಾಗಿದೆಯಾ ಕಣ. ನೀ ಏನು ಗೊತ್ತಾಗಲ್ವ? 10 ವರ್ಷ ಆಗೈತೆ ನಿನಗೆ. ಲೇಟ್ ಏನಾಗಲ್ಲ. ನಾನು ಕರ್ಕೊಂಡು ಬಂದುಬಿಟ್ರೆ ಸೇಫ್ಟಿ ಇಲ್ಲ. ಸುಮ್ಮನೆ ಯಾಕೆ ಗಾಡಿ ಓಡಿಸ್ಕೊಂಡು ಹೋಗೋಕ್ಕಾಗಲ್ಲ ನನ್ನ ಕೈ. ಅದೆಲ್ಲ ನನ್ನ ಕತೆ ಹೇಳ್ಬೇಡ ನೀನು.
ಈಗ ನೀವು ತಿಂತಲ್ವಾ? ಹಂಗಾರೆ ನಿಮ್ಮ ಮಿಸ್ಸು ಸರಿ ಕ್ಲಾಸ್ ತಗೊಂಡಿಲ್ಲ, ಹೇಳ್ತೀನಿ ನಾನು. ತಗೊಳ್ಳಿ ಕ್ಲಾಸು ಸರಿಯಾಗಿ ರುಬ್ಬಿ ಅಂತ ಹೇಳ್ತೀನಿ. ನಿನಗೆ ಹಾಕೊಂಡು ಚಚ್ಚಿ ಅಂತ ಹೇಳ್ಬೇಕು. ಹಾಂ, ಅಲ್ಲಲ್ಲ, ಹಾಕೊಂಡು ಚಚ್ಚಿ ಏನೋ ತಿಂದಿಲ್ಲ ಅಂದರೆ ಅಂತ ಹೇಳ್ಬೇಕು. ಚಚ್ಚಿ ರುಬ್ಬಿ ಇನ್ನೂ ಏನೇನು ಹೇಳ್ಬೇಕು. ಮ್ಯಾಮ್ ನನಗೆ ಯಾಕೆ ಹೊಡಿತಾರೆ? ನಾನೇನು ಓದ್ದೆ ಬರೀದೇ ಇದ್ದೀನ? ನಂದೆಲ್ಲ ಮುಗೀತು, ನೀನು ನೋಡ್ಬೇಡ. ಹಾಂ, ಏನು ಬರೀದೆ ಅಪ್ಪ? ನಾನು ಓದಿದ್ದಾಯ್ತು, ಬರ್ದಿದ್ದಾಯ್ತು ಕಣಪ್ಪ. ಇವಾಗ ಏನಿದ್ರು ನಿನ್ನ ಹಿಡ್ಕೊಂಡು ರುಬ್ಬೋದೆ ನನ್ನ ಕೆಲಸ. ಹಾಂ, ಕನಸಲ್ಲಿ ಹಂಗಾದ್ರೆ ನಿಜ ಹೊಡೆಯೋಕ್ಕಾಗಲ್ಲ ನಾನು. ಆಯಿತು, ಊಟ ಮಾಡಬೇಕು, ಟೈಮ್ ಆಗಿಬಿಟ್ಟೈತೆ. ಜ್ಯೂಸ್ ರುಬ್ಕೊಂಡು ಬೇಗ ಬರ್ತೀನಿ. ಜ್ಯೂಸ್ ರುಬ್ಬೋಕೆ ಆ ಕಡೆ ಹೋಗ್ಬೇಕು. ಕರೆಂಟ್ ಬೇರೆ ಸ್ವಿಚ್ ಇಟ್ಕೊಳ್ಳ ಮಾಡೋಣ. ಇಲ್ಲಿ ಯಾಕೆ ಬಾತ್ರೂಮ್ ಲೈಟ್ ಆಫ್ ಮಾಡಿಲ್ಲ? ಕಾಂಕ್ರೀಟ್ ಮಿಸ್ ಮಾಡ್ತಾ ಇದೆಯಾ? ಕಾಂಕ್ರೀಟ್ ಮಿಸ್ ಮಾಡ್ತಾವನಂತೆ ಮಗು. ತೋರಿಸ್ತೀನಿ. ಉಪ್ಪಿಟ್ಟು ಮೊಸರು ಮಿಕ್ಸ್ ಮಾಡಿದ್ರೆ ಕಾಂಕ್ರೀಟ್ ಮಿಕ್ಸ್ ಆಗೋದಂತೆ. ಹಾಂ, ಇದು ಪಾಪದು ಒಂದು ಸ್ಟೈಲು. ಟೈಮ್ ಆಯ್ತು ಕಣೋ, ಬೇಗ ತಿನ್ನು. ಲೇಟ್ ಆಗುತ್ತೆ ಕಣೋ, ಪೂರ್ವಿ 8:30 ಕಣೋ. ಆಯ್ತಾಯ್ತು. ಇವಾಗ ಇಷ್ಟು ಪೇಂಟಿಂಗು ರೆಡಿ ಆಗಿದೆ. ಸೊ ಇಷ್ಟು ಪೇರ್ ನೋಡಿ, ಇಷ್ಟು ಪೇರ್ನ ಕಂಪ್ಲೀಟ್ ರೆಡಿ ಮಾಡಿದೆ. ಇನ್ನೊಂದು ಸ್ವಲ್ಪ ಪೇರ್ಗಳು ರೆಡಿಯಾಗಿರೋದನ್ನ ಒಳಗಡೆ ಮಾಡಿ ಎತ್ತಿಟ್ಬಿಟ್ಟಿದ್ದೀನಿ. ಅದನ್ನು ವೀಡಿಯೋ ಮಾಡೋದು ಮರ್ತೋಗ್ಬಿಟ್ಟೆ ನಾನು. ಸೊ ಇವಾಗ ಇದೆಲ್ಲ ಒಣಗಬೇಕು ಸ್ವಲ್ಪ. ಇನ್ನೂ ಪೇಂಟಿಂಗ್ ಕೆಲವೊಂದು ಹಸಿ ಹಸಿ ಇದೆ, ಲಾಸ್ಟಲ್ಲಿ ಮಾಡಿರೋವಂಥ ಪೇಂಟಿಂಗು. ಸೊ ಇದೆಲ್ಲ ಒಣಗಾದ್ಮೇಲೆ ಒಂದು ಇದನ್ನು ಲಾಸ್ಟು ಇದನ್ನು ವಾರ್ನಿಷ್ ಮಾಡ್ತೀನಿ. ಸೊ ವಾರ್ನಿಷ್ ಮಾಡಾದ್ಮೇಲೆ ಅದ್ರ ಹಿಂದೆ ಬ್ಯಾಕ್ ಸ್ಟಡ್ ಈ ಥರದ್ದೆಲ್ಲ ಅಂಟಿಸ್ತೀನಿ. ಇದು ಸ್ಟಡ್ ಬೇಸ್ ಅಂತೀವಿ, ಯಾವುದು ಈ ಕಂಬಿ ಥರ ಇದೆಯಲ್ಲ ಇದು. ಸೊ ಇದು ಒಳಗಡೆ ಇದನ್ನ ಹಾಕ್ತೀವಲ್ಲ ರಬ್ಬರು, ಅದನ್ನು ವಾಷರ್ ಅಂತ ಹೇಳ್ತೀವಿ. ಸೊ ಇವನ್ನೆಲ್ಲ ನೆಕ್ಸ್ಟ್ ಪ್ರೊಸೀಜರ್ಗೆ ಮಾಡೋವಂಥದ್ದು. ಸೊ ಫಸ್ಟು ಪೇಂಟಿಂಗ್ ಒಣಗಿದ ತಕ್ಷಣ ನಾವು ವಾರ್ನಿಷ್ ಹಾಕ್ತೀವಿ. ಸೊ ಕೆಲವೊಬ್ಬರು ವಾರ್ನಿಷಿಂಗ್ ಬೇಡ, ಆಂಟಿಕ್ ಫಿನಿಷಿಂಗ್ ಥರನೇ ಕಾಣಿಸ್ಲಿ, ಅಂದರೆ ಡೈರೆಕ್ಟ್ ಮಣ್ಣಿಂದ ಮಾಡಿರೋದೇ ಗೊತ್ತಾಗಲಿ ಅಂತಲೇ ಕೆಲವೊಬ್ಬರು ವಿತೌಟ್ ವಾರ್ನಿಷ್ ಮಾಡ್ತಾರೆ. ಬಟ್ ವಾರ್ನಿಷ್ ಮಾಡೋದ್ರಿಂದ ತುಂಬ ಸ್ವಲ್ಪ ಶೈನಿಂಗ್ ಚೆನ್ನಾಗಿ ಕಾಣಿಸುತ್ತೆ. ಸೊ ಫಿನಿಷಿಂಗ್ ನೀಟಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ವಾರ್ನಿಷ್ ಮಾಡೋದು. ಸೊ ಪೇಂಟ್ ಕೂಡ ಏನು ಹಾಳಾಗಲ್ಲ, ಕಿತ್ತು ಬರೋವಂಥ ಚಾನ್ಸಸ್ ಇರೋಲ್ಲ ವಾರ್ನಿಷ್ ಮಾಡೋದ್ರಿಂದ. ಸೊ ಅದಕ್ಕೆ ವಾರ್ನಿಷ್ ಮಾಡೋದು ನಾನು. ಕೆಲವೊಬ್ರು ವಾರ್ನಿಷ್ ಮಾಡಲ್ಲ, ಹಂಗೆ ಸೇಲ್ ಮಾಡ್ತಾರೆ. ನಾನು ಮಾತ್ರ ವಾರ್ನಿಷ್ ಮಾಡೇ ಮಾಡ್ತೀನಿ. ಯಾವುದೇ ಜ್ಯುವೆಲರಿಗೆ ನಾನು ಬಿಡೋಲ್ಲ, ಯಾಕಂದರೆ ವಾರ್ನಿಷ್ ಮಾಡಿಲ್ಲ ಅಂದರೆ ಅದು ಒಂಥರ ಫಿನಿಷಿಂಗೇ ನೀಟಿರಲ್ಲ. ಸೊ ಕಥಕಳಿ ಮೋಲ್ಡ್ ಕೂಡ ರೆಡಿ ಇದೆ. ಅದಕ್ಕೆ ನನಗೆ ಇದು ಬೇಕಾಗಿತ್ತು, ಏನು ಜುಮ್ಕ ಎಲ್ಲ ಸೇಲ್ ಆಗಿಬಿಟ್ಟಿದ್ದು. ಒಂದಷ್ಟು ಜನ ಏನು ಮಾಡ್ತಾರೆ, ಕಥಕಳಿ ಮೋಲ್ಡ್ದು ಜುಮ್ಕ ಇದೆಯಲ್ಲ ಅದನ್ನು ಕೊಟ್ಬಿಡಿ ನನಗೆ, ನಾನು ತೊಗೊಂಡೋಗ್ಬಿಡ್ತೀನಿ ಅಂತ ಎಲ್ಲ ತೊಗೊಂಡೋಗ್ಬಿಟ್ಟಿದ್ದಾರೆ. ಸೊ ಇವಾಗ ಕಥಕಳಿ ಪೆಂಡೆಂಟ್ ಏನಿಲ್ಲ ಅಂದರೆ 7 ಪೆಂಡೆಂಟ್ ಇದ್ದಾವೆ, ಅದಕ್ಕೆ ಜುಮ್ಕ ಇಲ್ಲ. ಸೊ ಮೊನ್ನೆ ನೈಟು ಜುಮ್ಕ ಮಾಡಿಟ್ಟಿದ್ದೀನಿ. ಸೊ ಅದು ಹೆಂಗೆ ಒಣಗಿದೆಯೋ ಗೊತ್ತಿಲ್ವಲ್ಲ, ಎಲ್ಲಿಟ್ಟೆ? ಒಂದು ಸೆಕೆಂಡ್ ನೋಡಿ ತೋರಿಸ್ಬಿಡ್ತೀನಿ ಅದನ್ನು. ಆ ಕಡೆ ಎಲ್ಲೋ ಇಟ್ಟಿದ್ದೀನಿ, ಒಂದು ಸೆಕೆಂಡಿಗೆ. ತೊಡೆ ಮೇಲೆ ಬೇರೆ ಇಟ್ಕೊಂಡು ಓಡಾಡ್ತೀನ, ಒಂದು ಸ್ವಲ್ಪ ಭಯಾನಕರಪ್ಪ ಇವೆಲ್ಲ. ಸ್ವಲ್ಪ ಹುಷಾರಾಗಿ ಓಡಾಡಬೇಕು ನಾನು ಬೇರೆ. ಸೊ ಅಲ್ಲಿ ಇಟ್ಟಿದ್ದೀನಿ, ಇದು ತೋರಿಸ್ತೀನಿ. ಇನ್ನೊಂದಷ್ಟು ಪೇಂಟಿಂಗ್ ಮಾಡಿ ಇಲ್ಲಿ ಇಟ್ಟಿದ್ದೀನಿ ಅಂತ ತೋರಿಸಿದ್ನಲ್ವ, ಇಲ್ಲೇ ಇದೆ. ಸೊ ಇಷ್ಟು ಪೇರ್ಗಳಿದ್ದಾವೆ, ಎಲ್ಲ ಉಲ್ಟದ ಪಕ್ಕ ಹುಟ್ಟವೆ, ಅವು ಗೊತ್ತಾಗಲ್ಲ ಅಷ್ಟೇ ಯಾವುದು ಅಂತ. ಸೊ ಅದನ್ನು ಇಲ್ಲಿ ಇಟ್ಟಿದ್ದೀನಿ. ಸೊ ಅದನ್ನು ಬಿಟ್ಟರೆ ಇಲ್ಲಿದೆ. ಅಮ್ಮ ದೇವರೇ, ಬಗ್ಗಕ್ಕಾಗ್ತಾಯಿಲ್ಲ. ಸೊ ನೋಡಿ, ಇಷ್ಟು ಇವು ಕೂಡ ರೆಡಿ ಇದ್ದಾವೆ. ಸೊ ಇವನ್ನು ನಾನು ಫೈರ್ಗೆ ಹಾಕಬೇಕು. ಇವಾಗ ನೋಡಿ ಚೆನ್ನಾಗಿ ಒಣ್ಕೊಂಡಿದೆ. ಸೊ ಮೊನ್ನೆ ನೈಟ್ ಮಾಡಿಟ್ಟಿದ್ದು, ನೆನ್ನೆ ಒಂದಿನ ಗ್ಯಾಪ್ ಬಿಟ್ಟಿದ್ದೆ. ಸೊ 8 ಪೇರ್ ಮಾಡಿಟ್ಟಿದ್ದೀನಿ. ಇವನ್ನೆಲ್ಲ ಇವಾಗ ಫೈರಿಂಗ್ ಹಾಕ್ಬಿಡೋಣ. ಸೊ ಫೈರಿಂಗ್ ಹಾಕಿ ಇಟ್ಕೊಂಡ್ರೆ ಸೊ ಇದಕ್ಕೆ ಪೇಂಟ್ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಅಂತ. ಯಾಕಂದರೆ ಇವಾಗ ಇಯರಿಂಗ್ಸ್ ಇಲ್ಲಾಂದರೆ ಒಬ್ಬೊಬ್ರು ತಗೊಳ್ಳೋದೇ ಇಲ್ಲ, ಬೇಡ ಅಂತಾರೆ. ಸೊ ಅದಕ್ಕೋಸ್ಕರ ಇಷ್ಟು ಇದು ರೆಡಿಯಾಗಿರೋಕ್ಕೆಲ್ಲ ಬ್ಯಾಕ್ ಸ್ಟಡ್ ಅಂಟಿಸಿಟ್ಟಿದ್ದೀನಿ ಇವಾಗ. ಸೊ ಫೈನಲ್ ಆಗಿದೆ ಇವಾಗ. ಸೊ ಎಲ್ಲ ಜೋಡಿಗಳನ್ನ ಒಂದೊಂದು ತಕ್ಕಿಟ್ಕೊಂಡಿದ್ದೀನಿ, ಯಾಕೆಂದರೆ ಮತ್ತೆ ಪ್ಯಾಕಿಂಗ್ ಮಾಡೋವಾಗ ಈಸಿ ಆಗಲಿ ಅಂತ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಒಂದೊಂದು ಡಿಸೈನ್ಸು. ನೋಡುವಾಗಲೇ ಖುಷಿಯಾಗುತ್ತೆ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂತ.
ಸೊ ಯಾವ್ದಾದ್ರು ಕಲರ್ಫುಲ್ಲಾಗಿರೋ ತೋರಿಸ್ತೀನಿ ರೀ. ಸೊ ಇದೊಂದು ಗೋಲ್ಡು ಬಿಟ್ಟರೆ, ಸೊ ಇದು ನೋಡಿ, ಇದು ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ. ಸೊ ತುಂಬ ಚೆನ್ನಾಗಿ ಕಾಣ್ತಾಯಿದೆ ನೋಡಿ. ಸೊ ಇವಾಗ ಬ್ಯಾಕ್ ಸೈಡ್ ಎಲ್ಲ ಒಣಗಬೇಕು. ಒಣಗಾದ್ಮೇಲೆ ಇದಕ್ಕೆ ಇಲ್ಲಿ ಈ ಥರ ವಾಷರ್ ಹಾಕಬೇಕು. ಸೊ ಈ ಪ್ಲಾಸ್ಟಿಕ್ ಇದೆಯಲ್ಲ, ಇದನ್ನೆಲ್ಲದಕ್ಕೂ ಹಾಕಿದರೆ ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ಪ್ಯಾಕಿಂಗ್ ಮಾಡಬೇಕಾಗುತ್ತೆ. ಸೊ ಪ್ಯಾಕಿಂಗಿಗೆ ಕವರ್ಸ್ ಎಲ್ಲ ಹೊಂಚ್ಕೋಬೇಕು. ಸೊ ಹಂಗೆ ಇರುತ್ತೆ. ಆ್ಯಕ್ಚುಲಿ ಇವತ್ತು ಸಿಂಪಲಾಗಿ ಒಂದು ಹಾಲು ಬಿಟ್ಬಿಟ್ಟು ಇನ್ಸ್ಟೆಂಟಾಗಿ ಒಂದು ಸಾಂಬಾರು ಮಾಡೋ ಅಂಥದ್ದು ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಇದನ್ನು ತುಂಬ ದಿನಗಳಿಂದ ಮಾಡಿದ್ದೆ. ಸೊ ಯಾರಿಗೆ ಗೊತ್ತಿಲ್ಲ ನನಗೆ. ಸೊ ಇದಕ್ಕೆ ಒಣಮೆಣ್ಸಿನ್ಕಾಯಿ ಹಾಕಬೇಕು ಮತ್ತು ಈ ಥರ ಸುಟ್ಕೊಂಡು ಹಾಕಬೇಕು. ಸುಟ್ಟು ಹಾಕೋದ್ರಿಂದ ಅದರ ಟೇಸ್ಟು ಚೆನ್ನಾಗಿರುತ್ತೆ. ಹಾಲನ್ನ ಕಾಯಿಸಿಟ್ಕೋಬೇಕು ಮೊದಲೇ. ಆ್ಯಕ್ಚುಲಿ ಇಲ್ಲಿ 4 ಐಟಮ್ ತೊಗೊಂಡಿದ್ದೀನಿ ಅಷ್ಟೇ. ಹಾಲು ಹಾಕ್ಬಿಟ್ಟು ಕುದಿಸೋ ಅಂಥ ಒಂದು ಸಾಂಬಾರಿಗೆ. ಇದನ್ನದೇನು ಹೇಳ್ತಾರೆ ಸಾಂಬಾರು ನೇಮ್ ನಂಗೆ ನೆನಪಿಲ್ಲ, ಯಾಕಂದರೆ ಅವಾಗ ಮಾಡ್ತಾಯಿದ್ದೆ, ಈಗ ಮರ್ತೋಗ್ಬಿಟ್ಟಿದ್ದೀನಿ. ಬಟ್ ಅದಕ್ಕೆ ಏನೇನು ಐಟಮ್ ಹಾಕ್ತೀವಿ ಅಂತ ಮರ್ತಿಲ್ಲ. ಸೊ ಪೇಂಟು ಮಾಡಿ ಇವತ್ತು ನೋಡಿ ಬರೀ ಕೈಯೆಲ್ಲ ಬರೀ ಪೇಂಟೇ ತೊಳೆದ್ರೆ ಹೋಗ್ತಲ್ಲ ಅದು. ಸೊ ನೀಟಾಗಿ ತೊಳೆದ್ರೆ ಆಯ್ತು ಆಮೇಲಿಂದ. ಸೊ ಇವಾಗ ಇಲ್ಲಿ ನಾನು ಒಂದು ಸ್ವಲ್ಪ ಜಾಸ್ತಿ ಅಕ್ಕಿ ಹಾಕ್ಕೋಬಾರ್ದು. ಅಕ್ಕಿ ಹಾಕೊಂಡ್ರೆ ಏನಾಗುತ್ತೆ, ಸಾಂಬಾರು ಗಟ್ಟಿಯಾಗಿಬಿಡುತ್ತೆ, ತುಂಬ ಗಟ್ಟಿಯಾಗಿಬಿಡುತ್ತೆ. ಸೊ ಗಟ್ಟಿ ಬರಲಿ ಅನ್ನೋ ಒಂದು ರೀಸನ್ಗೆ ಅಕ್ಕಿ ನೆನೆಸ್ಕೋಬೇಕು. ಒಂದಿಷ್ಟೇ ಜಾಸ್ತಿ ಬೇಡ, ಇಷ್ಟು ಅಕ್ಕಿನ ಹಾಕಿ ನೆನೆಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಇವಾಗ ಒಣಮೆಣ್ಸಿನ್ಕಾಯಿ ಹುರ್ಕೊಂಡು ಬಂದಿದ್ದೀನಿ, ಕೊತ್ತಂಬರಿ ಸೊಪ್ಪು ತೊಳೆದು ಇಟ್ಕೊಂಡಿದ್ದೀನಿ, ಮತ್ತು ಬೆಳ್ಳುಳ್ಳಿ. ಇಷ್ಟೇ ಐಟಮ್ಸು ರುಬ್ಬೋದು. ಜಾಸ್ತಿ ಖಾರ ಆಗೋಲ್ಲ, ಇದು ಕಮ್ಮಿ ಖಾರನೇ ಆಗೋದು. ಸೊ ಅದು ಒಗ್ಗರಣೆ ಹಾಕ್ಬಿಟ್ಟು ಆ ಒಗ್ಗರಣೆ ಹಿಂದೆಯೇ ಈ ಖಾರನ ಬಗ್ಸಿ ಕುದಿಯೋವಂಥ ಟೈಮಲ್ಲಿ ಇದನ್ನು ಸ್ವಲ್ಪ ನೀರು ಬಿಟ್ಬಿಟ್ಟು ಕುದಿಸ್ಬೇಕು. ಸೊ ಕುದ್ದಾದ್ಮೇಲೆ ಹಾಲನ್ನ ಲಾಸ್ಟಲ್ಲಿ ಬಿಡೋ ಅಂಥದ್ದು. ಅದಕ್ಕೆ ಹುಣಸೆಹಣ್ಣು ಏನೂ ಹಾಕೋಲ್ಲ ನಾವು. ಇವಾಗ ಈ 4 ಐಟಮ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ರುಬ್ಕೊಂಡು ಬರ್ತೀನಿ. ಫೈನ್ ಪೇಸ್ಟ್ ಮಾಡಬೇಕು, ಅಂದರೆ ನುಣ್ಣಗೆ ರುಬ್ಬಬೇಕು. ಸೊ ಅದ್ರ ಜೊತೆಗೆ ಇವಾಗ ಹಾಲನ್ನ ಕುದಿಯೋಕೆ ಇಟ್ಟಿದ್ದೀನಿ. ಹಾಲು ಕುದಿಯೋಕ್ಕೆ ಬರ್ತಿದೆ. ಸೊ ಆಫ್ ಮಾಡಿ ಇಟ್ಕೋಬೇಕು, ಯಾಕಂದರೆ ಸಾಂಬಾರು ಕುದಿಯುವಾಗ ಹಾಲು ಹಾಕ್ಬೇಕು ನಾವು. ಅದಕ್ಕೋಸ್ಕರ ಸ್ವಲ್ಪ ಹಾಲು ಚೆನ್ನಾಗಿ ಕುದ್ದಿರಬೇಕು. ಸಾಂಬಾರು ಇವಾಗ ಕುದೀತಾಯಿತ್ತು. ಸೊ ಖಾರ ಜಾಸ್ತಿ ಆಗಿತ್ತು, ಅದಕ್ಕೆ ಸ್ವಲ್ಪ ಬಗ್ಸ್ಕೊಂಡೆ. ಸೊ ಇವಾಗ ಹಾಲನ್ನ ಮಿಕ್ಸಪ್ ಮಾಡಿಬಿಟ್ರೆ ಹಾಲು ಎಷ್ಟು ಬೇಕು ನಮಗೆ ಅಷ್ಟು ಮಿಕ್ಸಪ್ ಮಾಡ್ಕೋಬೋದು. ಸೊ ಇವಾಗ ಇದನ್ನು ಕುದಿಯೋಕೆ ಇಡಬೇಕು. ಮತ್ತೆ ಇವಾಗ ಸಾಂಬಾರು ಕುದಿಯೋ ಅಂಥ ಟೈಮ್ ಆಯಿತು, ಕುದಿಯುತ್ತೆ ಇವಾಗ. ಸೊ ಅದ್ರ ಜೊತೆಗೆ ನಮಗೆ ಎಷ್ಟು ಉಪ್ಪು ರುಚಿಗೆ ಬೇಕೋ ಅಷ್ಟನ್ನು ನಾವು ಉಪ್ಪು ಹಾಕ್ಕೋಬೋದು. ಸೊ ಇದನ್ನು ಇದನ್ನೊಂದು ಕುದಿಯೋವರೆಗೂ ಬಿಟ್ಟು ಘಾಟಲ್ಲಿ ಮಾತಾಡೋಕ್ಕಾಗ್ತಿಲ್ಲ. ಸೊ ಇದೊಂದು ಕುದಿ ಬಂದಾದ್ಮೇಲೆ ಕೆಳಗಡೆ ಇಳಿಸ್ಕೊಂಡ್ರೆ ಸಾಕು. ಸೊ ಉಪ್ಪು ಖಾರ ಕರೆಕ್ಟಾಗಿದೆಯಾ ನೋಡ್ಕೋಬೇಕು. ಖಾರ ಜಾಸ್ತಿ ಆಗಿದ್ರೆ ಸ್ವಲ್ಪ ಹಾಲು ಹಾಕ್ಕೋಬೋದು. ಸೊ ಹುಣಸೆಹಣ್ಣು ಎಲ್ಲ ಯೂಸ್ ಮಾಡೋಂಗಿಲ್ಲ ಈ ಸಾಂಬಾರಿಗೆ. ಇವತ್ತಂತೂ ಕೆಲಸ ಮಾಡಿ ಪೇಂಟಿಂಗ್ ಇತ್ತು ಸಿಕ್ಕಾಪಟ್ಟೆ. ಬೆಳಗ್ಗೆಯಿಂದ ಯಾವ ವಿಡಿಯೋನೂ ಅಷ್ಟು ಮಾಡಿಲ್ಲ.
ಟೈಮ್ ಆಗಿತ್ತು. ಅದಕ್ಕೆ ಹಾಲು ಸಾರು ಮಾಡಿಬಿಟ್ಟು ಮುದ್ದೆ ಮಾಡೋಣ ಅಂದ್ಕೊಂಡು ಬಂದೆ. ಸೊ ಇದಕ್ಕೆ ಸಾಂಬಾರಿಗೆ ಕಾಂಬಿನೇಷನ್ ಅಂತ ಏನಾದರೂ ವೆಜ್ ಪಲ್ಯಗಳು ಮಾಡ್ಕೋಬೋದು, ಇಲ್ಲ ಮೊಟ್ಟೆ ಪಲ್ಯ ಮಾಡ್ಕೋಬೋದು, ಈಗ ಬುರ್ಜಿ ಅಂತ ಹೇಳ್ತೀವಲ್ಲ ಅದನ್ನು ಮಾಡ್ಕೋಬೋದು. ಸೊ ಅದನ್ನು ಬಿಟ್ಟರೆ ಮತ್ತು ಆವಾಗೆಲ್ಲ ನಾವೇನು ಮಾಡ್ತಾಯಿದ್ದೋ ಈ ಥರ ಸಾಂಬಾರು ಮಾಡಿದಾಗ ಅವಾಗೆಲ್ಲ ಮೊಟ್ಟೆ ಉರಿತಾ ಇರಲಿಲ್ಲ ನಾವು. ಹಾಲಿಗೆ ಮೊಸರಿಗೆ ಈ ಥರ ಒಂದು ಸಾಂಬಾರುಗಳಿಗೆ ಮೊಟ್ಟೆ ಯಾವತ್ತೂ ಉರಿತಿರ್ಲಿಲ್ಲ. ಬಟ್ ಇವಾಗೆಲ್ಲ ಅಭ್ಯಾಸ ಆಗಿಬಿಟ್ಟೈತೆ ಅದು. ಸೊ ನಾವು ಹುಳ್ಳಿಕಾಳನ್ನ ಹುರಿದ್ಬಿಟ್ಟು ಅದಕ್ಕೆ ಅರ್ಧ ಹಾಕ್ತಾಯಿದ್ದೋ. ಅರ್ಧ ಅಂದರೆ ಯಾವ ಥರ ಅಂದರೆ ಹುಳ್ಳಿಕಾಳು ಬೆಂಗ್ಲತ್ತದು ಅಂತ ಹೇಳ್ತಾರೆ. ಸೊ ಹಂಗಂದರೆ ಹುಳ್ಳಿಕಾಳನ್ನ ಅರ್ಧ ಬೇಯಿಸಿ ಆ ಹಾಲು ಸಾಂಬಾರು ಒಳಗಡೆ ತಿನ್ನೋದು. ಸೊ ಅದನ್ನು ಕಂಪ್ಲೀಟಾಗಿ ಬೇಯಿಸ್ತಾ ಇರಲಿಲ್ಲ, ಅದು ನೆಂಚ್ಕೊಳಕ್ಕಾಗ್ತಿತ್ತು. ಸೊ ಈ ಥರ ಇರ್ತಿತ್ತು. ಒಂದೊಂದು ಕಾಂಬಿನೇಷನ್ ಒಂದೊಂದು ಥರ ಸಾಂಬಾರುಗಳಿಗೆ ಅವಾಗ ಮಾಡ್ತಾಯಿದ್ದು. ಸೊ ಏನು ನೆಂಚ್ಕೊಳಕ್ಕಿಲ್ಲ ಅಂದರೆ ಸಾಂಬಾರುಗಳು ತಿನ್ನೋದಕ್ಕೆ ಕಷ್ಟ. ಮುದ್ದೆ ತಿನ್ನೋವಾಗಂತೂ ಅದರಲ್ಲೂ ನೆಂಚ್ಕೊಳಕ್ಕೆ ಬೇಕೇ ಬೇಕು. ರೈಸ್ಗೆ ನೆಂಚ್ಕೊಳಕ್ಕಿಲ್ಲ ಅಂದರೂ ಹೇಗೋ ತಿನ್ಬಿಡ್ಬೋದು, ಬಟ್ ಮುದ್ದೆಗೆ ಮಾತ್ರ ಆಗೋಲ್ಲ. ಸೊ ಇವಾಗ ಸಾಂಬಾರು ಕುರಿತಾ ಇದೆ. ಸೊ ಇಷ್ಟೇ, ಇದು ಸಾಂಬಾರು ಇನ್ಸ್ಟೆಂಟು, ಬೇಗ ಕೂಡ ಮಾಡ್ಬೋದು ನಾವು. ಹಾಲು ಬಿಟ್ಬಿಟ್ಟು ಹಾಲು ಬಜ್ಜಿ ಅಂತ ಹೇಳ್ತಾರೆ. ಸರಿ, ಇವಾಗ ನೆನಪಾಯಿತು ನನಗೆ. ಅವಾಗಿಂದ ನೆನಪಾಗಲಿಲ್ಲ. ಏನೋ ಹೇಳ್ತಾರಲ್ಲ ಈ ಸಾಂಬಾರಿಗೆ ಅಂತ. ಅಂದರೆ ತುಂಬ ವರ್ಷಗಳಾಗ್ಬಿಟ್ಟಿದೆ, ಮಾಡೋದು ಬಿಟ್ಬಿಟ್ಟಿದ್ದೀನಿ. ನಾನು ಮದುವೆ ಆದಾಗಿಂದ ನಮ್ಮ ಮನೆ ಕಡೆ ಹೋಗಿ ತಿನ್ನಲ್ಲ ಸ್ವಲ್ಪ. ಸೊ ನನ್ನ ಹಸ್ಬೆಂಡ್ ಮನೆ ಕಡೆ ಹೋಗಿ ತಿಂತೇ ಇರಲಿಲ್ಲ. ಹಂಗಾಗಿ ಈ ಸಾಂಬಾರನ್ನ ಮರ್ತೋಗ್ಬಿಟ್ಟಿದ್ದೀನಿ ನಾನು. ಸೊ ಹಾಲು ಬಜ್ಜಿ ಅಂತ ಹೇಳ್ತಾರೆ ಇದನ್ನು. ಸೊ ಬೇಕು ಅಂದರೆ ಹಾಲು ಇನ್ನೂ ಜಾಸ್ತಿ ಕೂಡ ಹಾಕ್ಕೋಬೋದು. ಖಾರ ಬೇಕಾದರೆ ಇವಾಗ ಖಾರ ಎತ್ತಿಟ್ಕೊಂಡಿದ್ದೀನಿ ನಾನು. ಸೊ ಯಾಕೆ ಎತ್ತಿಟ್ಕೊಂಡಿದ್ದೀನಿ ಅಂದರೆ ಖಾರ ಜಾಸ್ತಿ ಆಗಿಬಿಡುತ್ತೆ ನನಗೆ, ಮತ್ತೆ ಬೇಡ ಅಂತ ಹೇಳ್ಬಿಟ್ಟು ಸಾಂಬಾರು ಸಾಕು ಅಂತ ಅಷ್ಟೇ.